ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕುಲಕರ್ಣಿ ಸರ್ ಅವರು ಸುಪ್ರೀಂ ಕೋರ್ಟಿನ ವಕೀಲರು ಮತ್ತು ಸರ್ಕಾರಿ ಹೈಕೋರ್ಟಿನ ನ್ಯಾಯಾಧೀಶರು ಮಧ್ಯೆ ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ನಡೀತು. ಅದಕ್ಕೆ ಸರ್ಕಾರ ಒಂದು ಹಂತಕ್ಕೆ ಬಂದುಬಿಡುತ್ತೆ ಸರ್. ಏನಂತಂತಂದರೆ ಎಲಿಜಿಬಲ್, ನಾನ್ ಎಲಿಜಿಬಲ್, 2009 MPhil, ನಟ್ ಸ್ಲಟ್ PhD ಯಾವುದೇ ಆಗಿರಲಿ ಯಾರನ್ನೂ ಕೈ ಬಿಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮತ್ತು ಇದು ಕೊನೆ ಕೌನ್ಸಿಲಿಂಗ್ ಆಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು. ಪದೇ 2009 ನಾನ್ ಎಲಿಜಿಬಲ್ ಅಂತಕ್ಕಂಥದ್ದು ನಮ್ಮಲ್ಲೇ ಒಂದು ಇದಿತ್ತು ಸರ್, ತಾರತಮ್ಯ ಇತ್ತು. ಅದಕ್ಕೆ ಸರ್ಕಾರ ಹೇಳಿತು, ಮುಂದೆ ನಮಗೆ 1-2 ತಿಂಗಳ ಕಾಲಾವಕಾಶ ಕೊಡಿ. ಇದಕ್ಕೆ ಏನಪ್ಪ ಅಂತಂದರೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿ ಉನ್ನತ ಶಿಕ್ಷಣ ಸಚಿವಾಲಯದಿಂದ ಹಣಕಾಸಿನ ಇಲಾಖೆ ಮತ್ತು ಮುಖ್ಯಮಂತ್ರಿಯವರ ಮಧ್ಯೆ ಇರ್ತಕ್ಕಂಥದ್ದು ನಾವು ಒಂದು ನಿಮಗೆ ನ್ಯಾಯ ಕೊಡಿಸೋಕ್ಕಂತ ಭರವಸೆ.
ಮಂದಿ ನೋಡಕ್ ಈಗ ಬರ್ತದೆ ಸರ್ ಈಗ ನಾವೆಲ್ಲ ಸುಮಾರು ಒಂದೂವರೆ ತಿಂಗಳಿಂದ ಎಲ್ಲ ರೀತಿಯ ನಾಟಕವನ್ನು ತಾವು ನೋಡಿದಿರಿ, ಪತ್ರಿಕೆಯಲ್ಲಿ ಓದಿದಿರಿ. ಇಲ್ಲಿ ಸೇರಿದಂಥ ರೈತರಿಗೆ ಸಾಮಾನ್ಯವಾಗಿ ಎಲ್ಲದೂ ಗೊತ್ತಿದೆ. ಆದರೂ ಸಹ ನಾವೇನು ಆಡಳಿತ ಪಕ್ಷದ ಶಾಸಕರಿದ್ದೀವಿ, ಇವತ್ತು ವೇದಿಕೆ ಮೇಲಿದ್ದೀವಿ, ನಾವು ಅದರ ತಪ್ಪಿತಸ್ಥರಲ್ಲ. ನಮ್ಮ ರೈತ ಬಾಂಧವರು, ನಮ್ಮ ಸರ್ಕಾರ ಹಾಗೂ ನಮ್ಮ ಶಾಸಕರು ಸರಿ ಇದ್ದಾರೆ, ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ತಿಳ್ಕೋಬೇಕು ಅನ್ನೋ ಒಂದು ವಿಷಯವಾಗಿ ಇವತ್ತು ನಾವು ರೈತ ಮುಖಂಡರ ಜೊತೆಗೆ ಇವತ್ತೊಂದು ಸಭೆ ಕರೆಯೋಣ ಅಂತ ನಮ್ಮ ಹಿರಿಯರು ಶಾಂತನಗೌಡರು ಹೇಳಿದ್ರು. ಆದರೆ ಅವರು ಯಾವ ರೀತಿ ಅವ್ರ ಮುಂದಾಲೋಚನೆ ಇರುತ್ತೆ ಅನ್ನೋದಕ್ಕೆ ಬರೀ ನಾವು ಭಾಷಣ ಮಾಡೋದು, ರೈತರು ಸೇರಿಸಿ ಪ್ರೆಸ್ ಮೀಟ್ ಮಾಡೋದಲ್ಲ. ನಾವು ಆ ಸ್ಥಳಕ್ಕೆ ಹೋಗಿ ಬರೋಣ. ಫಸ್ಟು ಸ್ಥಳಕ್ಕೆ ಹೋಗಿ ಅಲ್ಲಿನ ವ್ಯವಸ್ಥೆಗಳು ಏನಾಗಿದೆ, ಯಾವ ರೀತಿ ಆಗಿದೆ, ಯಾವ ಸಂದರ್ಭದಲ್ಲಾಗಿದೆ ಅನ್ನೋದನ್ನ ಅಧಿಕಾರಿಗಳೊಂದಿಗೆ ಒಂದು ಸಭೆ ಕರೆದು ಮಾಹಿತಿ ತಗೊಂಡ್ಬಂದು ಆ ಮಾಹಿತಿ ನಮ್ಮ ರೈತ ಬಂಧುಗಳಿಗೆ ತಿಳಿಸ್ಬೇಕು. ಅದನ್ನು ಬಿಟ್ಟು ನಾವು ಸುಮ್ಮನೆ ಯಾರ್ಯಾರೋ ಏನೇನೋ ಮಾತಾಡ್ತಾರಲ್ಲ, ತಾವು ನೋಡಿದ್ರೆ ಏನೇನು ಮಾತಾಡ್ತಾರೆ, ಯಾವ ರೀತಿ ಮಾತಾಡ್ತಾರೆ, ಮೀಡಿಯಾ ಕಂಡ್ರೆ ಯಾವ ರೀತಿ ವೀರಾವೇಶವಾಗಿ ಮಾತಾಡ್ತಾರೆ, ಸರಿ ತಪ್ಪು ನೋಡ್ಬೇಕು. ಯಾಕೆಂದರೆ ಜನ ನಮ್ಮನ್ನು ನೋಡ್ತದೆ. ಇದು ಅಧಿಕಾರ ಶಾಶ್ವತ ಅಲ್ಲ. ಇವಾಗ ಶಾಸಕರು ಇರ್ಬೋದು, ನಾಳೆ ಮಾಜಿ ಶಾಸಕರು ಆಗ್ಬೋದು. ಇವಾಗ ಶಾಸಕರು ಇರ್ಬೋದು, ಗೌಡರು ನಾಳೆ ಮಂತ್ರಿಗಳಾಗ್ಬೋದು, ಏನಾದರೂ ಆಗ್ಬೋದು. ಆ ಒಂದು ವ್ಯವಸ್ಥೆ ಒಳಗೆ ನಾವು ಜನಕ್ಕೆ ಯಾವತ್ತೂ ಸರಿದಾರಿ ಕರ್ಕೊಂಡು ಹೋಗ್ಬೋದು. ಯಾಕಪ್ಪ ಅಂದರೆ ಹಿಂದೆಲ್ಲ ರಾಜಕೀಯ ಹೆಂಗಿತ್ತು ಅಂದರೆ ಅವತ್ತೇನೋ ಸ್ಟೇಜಲ್ಲಿ ವೇದಿಕೆಯಲ್ಲಿ ಭಾಷಣ ಕೇಳಿದ್ರಿಗೆ ಅಷ್ಟೇ ಗೊತ್ತಿರೋದು. ಆದರೆ ಇವತ್ತು ನಾವಿಲ್ಲಿ ಭಾಷಣ ಮಾಡೋ ಮುಂದೆ ಒಂದು 1000 ಜನ ಸೇರಿದರೆ ಇದು ಲಕ್ಷಾಂತರ ಜನ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ, ವಿದೇಶದಾದ್ಯಂತ ನೋಡೋ ಒಂದು ವ್ಯವಸ್ಥೆ ಇದೆ. ಯಾಕೆಂದರೆ ಈಗ ಸುಮಾರು 2-3 ಲಕ್ಷ ಜನಕ್ಕೆ ನಾವು ಜನಪ್ರತಿನಿಧಿ ಆಗಿರ್ತೀವಿ. ನಾವೇನಾದ್ರು ಇಲ್ಲಿ ಮಾತಾಡಿದ್ದೀವಿ ಅಂದರೆ ಸತ್ಯನೇ ಅನ್ಕೊಂತಾರೆ ಜನ. ನಾವೇನು ಹೇಳಿದ್ರು ಸತ್ಯನೇ. ಯಾಕೆಂದರೆ ಅಷ್ಟು ನಂಬಿಕೆ ಮೇಲೆ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಾರೆ. ಅದನ್ನು ನಾವು ಸರಿಯಾಗಿ ತಿಳ್ಕೊಬೇಕು. ಅಕಸ್ಮಾತ್ ನಾವು ತಪ್ಪು ಮಾಡಿದ್ರೆ ತಪ್ಪು ಒಪ್ಕೊಂಡ್ಬಿಡ್ಬೇಕು. ಅದನ್ನು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.